ತಗೊಂಡ್ರ ಅದಕ್ಕಾಗಿ ನಾವು ಅವ್ರಿಗೆ ದೊಡ್ಡ ಒಂದು ಚಪ್ಪಾಳೆ ಹೊಡಿಬೇಕು. ಜೊತೆಗೆ ನೋಡ್ರಿ ಎಷ್ಟು ನಾನು ಮೊನ್ನೆ ಫೇಸ್ಬುಕ್ ನಲ್ಲಿ ನೋಡಿದೆ, ಈಗ ಒಂದು 8 ದಿವಸದಿಂದ ಈ ಒಂದು ರಥಯಾತ್ರೆಗೆ ಸಾಗೋದಕ್ಕ ಏನ ವಾಹನ ಐತಲ್ಲ ಆ ವಾಹನಕ್ಕೆ ಬೇಕಾಗಿರ್ತಕ್ಕಂಥ ಡಿಸೈಲ್ಗೆ ತಮ್ಮ ಹೆಂಡತಿಯ ಮಾಂಗಲ್ಯ ಚೈನವನ್ನ ಒತ್ತಿ ಇಟ್ಟು ಅವರು ಈ ಒಂದು ರಥಯಾತ್ರೆಗೆ ತಮ್ಮ ಹಣವನ್ನ ಸಂದಾಯ ಮಾಡಿ ತಮ್ಮ ಹೆಂಡತಿ ಕೊಳ್ಳಾಗಿರ್ತಕ್ಕಂಥ ಬಂಗಾರದ ಚೈನವನ್ನ ಬ್ಯಾಂಕ್ನೊಳಗೆ ಅಡ ಇಟ್ಟು ಈ ರಥಯಾತ್ರೆಯನ್ನ ಮುಂದುವರಿಸಿರ್ತಕ್ಕಂಥವ್ರು ಇಂಥ ಮಹಾನ್ ವ್ಯಕ್ತಿಗಳ ನಮ್ಮ ಸಮಾಜದೊಳಗೆ ಅಂತವ್ರು ನಮ್ಮ ಈ ಒಂದು ತಂಡದ ನೇತೃತ್ವ ವಹಿಸ್ಯಾರ. ಅದಕ್ಕೆ ನಮ್ಗೆ ಬಹಳಷ್ಟು ನೋವಾಗತ್ತೆ. ಇಷ್ಟೆಲ್ಲ ಇಂತಿಂತ ಮಹಾನ್ ವ್ಯಕ್ತಿಗಳದ್ರ ನಾವು ಬರೀ ಕೇವಲ ನೋಡಿ ಅವ್ರನ್ನ ಸಹಾಯ ಹಾಕೋದಲ್ಲ, ನಾವು ಅವರಿಗೆ ಸಹಾಯ ಸಹಕಾರವನ್ನ ನೀಡ್ಬೇಕನ್ನುವಂತ ಮನೋಭಾವನೆ ಬರ್ಬೇಕು. ಅದನ್ನೆಲ್ಲ ನಮ್ಮ ಸಮಾಜದವ್ರು ಮಾಡ್ರ ಅದ್ರ ಮುಂದುವರೆದವ್ರು ಬೇರೆ ಬೇರೆಯವರು ಮಾಡ್ಬೇಕು ಅನ್ನುವಂತ ವಿಚಾರವನ್ನು ಹೇಳ್ತಾ ಈಗ ಪ್ರಭಾನ ಒಡ್ಲಿ ಅವರು ಈ ಒಂದು ಸಭೆಯನ್ನು ಕುರಿತು ಮಾತನಾಡ್ಬೇಕಂತ ಅವರಲ್ಲಿ ವಿನಂತಿ. ತಾಯಿಯ ಆಶೀರ್ವಾದದೊಂದಿಗೆ ವಿಶೇಷವಾಗಿ ನನ್ನ ಗ್ರಾಮದ ಬಂಧುಗಳು, ನಮ್ಮ ಹೊಸಮನೆ ಹೇಳ್ತಾ ಇದ್ದ ನಮ್ಮ ಹಿರಿಯರು, ನಾವೆಲ್ಲ ಜಿಲ್ಲೆಯಲ್ಲಿ ಮ್ಯಾಪ್ ಹಾಕುವಾಗ ಹಿಂದೆಲ್ಲಪ್ಪ ಗದಗ ಅಂತ ಹೇಳ್ತಾ ಇದ್ವಿ. ಇಲ್ಲ ಯಾರು ಫೋನ್ ಹಚ್ಚೋಲ್ರಿ, ಯಾರು ಫೋನ್ ಮಾಡೋಲ್ರಿ ನನಗೆ ಅಂತೇಳಿ ತಲೆ ಗೀಚ್ಗೆದ್ದಿದ್ದಂತ. ಬಹಳ ಭಯ ಇತ್ತಾಗ, ಏನಪ್ಪ ಗದಗ ಜಿಲ್ಲೆಗೆ ಎಂಟ್ರಿ ಆಗ್ತೀವಿ, ಜನಗಳು ಸಾಕಾರ ಕೊಡ್ತಾರಿಲ್ಲ ಅಂತ ಬಹಳ. ಎಲ್ಲಿ ನಿನ್ನೆ ರಾಣಿಬೆನ್ನೂರು ಚರ್ಚೆ ಮಾಡ್ತಾ ಇದ್ವಿ. ಇಲ್ಲ ಯಾರು ಫೋನ್ ಎತ್ತೋಲ್ರಿ ನನಗೆ, ಯಾರು ತೋರಿಸಿದ್ದು. ಹಾಗಾಗಿ ಹೊಸಮನೆಯವರೇ, ನಿಮ್ಮ ಭಯವನ್ನ, ನಿನ್ನ ದುಗುಡವನ್ನ, ಆತಂಕವನ್ನ ನಿನ್ನ ಗದಗದ ನನ್ನ ಮಾಜಿ ಸಮುದಾಯ ಬಿಟ್ಟಿಲ್ಲ. ನಿನ್ನ ಬೆಲೆಯನ್ನ, ಗೌರವವನ್ನ ಈ ನನ್ನ ಗ್ರಾಮಸ್ಥರು ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡಿದ್ದಾರೆ. ಈ ಸ್ವಾಗತ ಏನು ಸಿಕ್ಕಿಲ್ಲ. ನಮ್ಮಲ್ಲಿ ನನ್ನ ಮಾಜಿ ಸಮುದಾಯಕ್ಕೆ ತಾಯ್ತನ ಗುಣ ಜಾಸ್ತಿ. ನಮ್ಮಲ್ಲಿ ನಮ್ಮ ತಾಯಂದ್ರಿಗೆ ನನ್ನ ಸಮುದಾಯ ತಾಯ್ತನ ಗುಣ ಜಾಸ್ತಿ. ಬಿಟ್ಕೊಡಲ್ಲ, ಎಂದು ಬಿಟ್ಕೊಡಲ್ಲ, ನಮ್ಮ ಹತ್ರ ಎಂದು ಬಿಟ್ಕೊಡಲ್ಲ. ಹಾಗಾಗಿ ನಮಗೆ ಭರ್ಜರಿ ಆಗ್ತಕ್ಕ ಸ್ಥಳ ಸಿಕ್ಕಿದೆ. ನಮಗೆ 100 ಆನೆಗಳ ಶಕ್ತಿ ಬಂದಿದೆ. ಇಲ್ಲಿರ್ತಕ್ಕಂಥ ಹಿರಿಯರು, ಇಲ್ಲಿ ಶಿಕ್ಷಕರು, ಮಾಸ್ಟರು, ತಾಯಂದ್ರು, ಅಲ್ಲಿ ಘೋಷಣೆ ಕೂತರು ನಮ್ಮ ತಾಯಂದ್ರು. ಅವರು 4 ವರ್ಷ ಕೂಯಂಗಿಲ್ಲ, ಅವ್ರು 12 ವರ್ಷ ಕೂತವ್ರ. ಅಷ್ಟು ತಾಕತ್ತ ನಮ್ಮ ತಾಯಂದ್ರಿಗೆ. ಇಂಥ ತಾಕತ್ತವ್ರು ನಾವು ಹೋಗೋಣ, ಒಮ್ಮೊಬ್ಬಣ ಒಳಮಿಸಲಾತಿ ಪಡಿತೀವಿ, ಎರಡು ಮಾತಿಲ್ಲ. ಬಂಧುಗಳೇ, ಈಗಾಗಲೇ ನಮ್ಮ ಮಲೆಪಣ್ಣ ಹೇಳಿದ್ದಾರೆ, ಮಂಡ್ಯದವರು ಹೇಳಿದ್ದಾರೆ. ಅಣ್ಣ ಭಾಸ್ಕರ್ ಪ್ರಸಾದ್ ಅವರ ಒಂದು ದಿಟ್ಟತನದ ಗಟ್ಟಿತನದ ಚಳವಳಿ ಇದು. ನನ್ನ ಮಾದಿಗ ಸಮುದಾಯದ, ನನ್ನ ಮುಂದಿನ ಪೀಳಿಗೆಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ಯುವಜನಗೋಸ್ಕರ ನಡೀತಕ್ಕಂಥ ಚಳವಳಿ ಇದು. ಈ ಚಳವಳಿ ನಡೀತಕ್ಕಂಥ ಉದ್ದೇಶ ಏನಂದ್ರೆ, ನಾವು ಮನೆ ಭಾಗ ಹಾಕ್ಯಂತೀವಲ್ಲ, ಮನೆ ಅಣ್ಣ ತಮ್ಮ ಭಾಗ ಮಾಡ್ಕೊಂತೀವಿ. ಇಬ್ಬರಿದ್ದರಿಗೆನ 2 ಎಕರೆ, ನಿನಗೊಂದು ಎಕರೆ, ನನಗೊಂದು ಎಕರೆ, ಈಗ ಭಾಗ ಮಾಡ್ಕೊಂತೀವಿ. ಈಗಲೂ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾದಿಗರು 45 ಲಕ್ಷ ಇದೀವಿ. ನಾವು ನಮ್ಮ ಪಾಲು ನಮಗೆ ಬೇಕು, ಸರ್ಕಾರ ಕೇಳತಕ್ಕಂಥದ್ದು. ನಮ್ಮ ಪಾಲು ನಾವು ಬೇಕಂತ ಕೇಳಿದ್ರೆ ಸರ್ಕಾರ ಕೊಡ್ತಾ ಇಲ್ಲ. 35 ವರ್ಷದಿಂದ ಕೇಳ್ತಾ ಇದೀವಿ. 15 ನಮಗೆ SC ಜನಕ್ಕೆ ಬಂದ್ರೆ ನಮಗೆ ಸಿಗತಕ್ಕಂಥದ್ದು 1, 2 ಮಾದಿಗರಿಗೆ ಸಿಗತಕ್ಕಂಥ. ಬೇರೆಯವರಿಗೆಲ್ಲ, ಬೇರೆ ಸಮುದಾಯರಿಗೆ, ಬೇರೆಲ್ಲರಿಗೂ ಸಿಗ್ತಾ ಇತ್ತು, ನಮಗೆ ಸಿಗ್ತಾ ಇರಲಿಲ್ಲ. ಮೆಡಿಕಲ್ ಕಾಲೇಜ್ ಡಾಕ್ಟರ್ ಸಿಗ್ತಂದ್ರೆ ನಮಗೆ ಸಿಗೋದು 1, 2, PS ಸಿಗೋದು 1, 2, DC 1, 2, ನಾವಿರ್ತಕ್ಕಂಥ 40 ಲಕ್ಷ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪಾಲು ನಮಗೆ ಕೊಡತಕ್ಕಂತ ಬೇಡಿಕೆ ಇಟ್ಕೊಂಡು 35 ವರ್ಷಗಳ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಯರು ಮಾಡಿದ್ದಾರೆ. ಬಹಳಷ್ಟು ಜನ ತಮ್ಮ ಜೀವವನ್ನ ಕಳ್ಕೊಂಡಿದ್ದಾರೆ. ಲಾಠಿ ಏಟನ್ನ ಬಹಳಷ್ಟು ಹುಬ್ಬಳ್ಳಿಯಲ್ಲಿ ಲಾಠಿ ಏಟು ತಿಂದಿದ್ದಾರೆ, ಕೈಕಾಲು ಮುಡ್ಕೊಂಡಿದ್ದಾರೆ, ಎಲ್ಲ ಬುರುಡು ಹೋಗಿದಾವ. 35 ವರ್ಷದಿಂದ ಹೋರಾಟ ನೋಡಿ 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 ಸರ್ಕಾರಕ್ಕೆ ದಪ್ಪ ಚರ್ಮ ಬಂದ್ಬಿಟ್ಟದ. ಹಾಗಾಗಿ ಆ ದಪ್ಪ ಚರ್ಮಕ್ಕೆ ಅಣ್ಣ ಭಾಸ್ಕರಣ್ಣ ಗಟ್ಟಿ ನಿರ್ಧಾರದೊಂದಿಗೆ ಕ್ರಾಂತಿಕಾರಿ ಇರ್ತಕ್ಕಂಥ ಯುದ್ಧವನ್ನ ಸ್ಟಾರ್ಟ್ ಮಾಡಿದೀವಿ. ಇದು ಧರ್ಮ ಯುದ್ಧ. ಏನಿದು? ಮಾದಿಗರ ಧರ್ಮ ಯುದ್ಧ. ನಿಮಗೆ ಗೊತ್ತಿರಲಿ, ಈ ಒಳ ಮೀಸಲಾತಿ ಅಣ್ಣ ನಿರ್ಧಾರ ತೆಗೆದುಕೊಂಡಾಗ ನಮಗೆ ಬಂದಿರತಕ್ಕಂಥ ಕಷ್ಟ ಬೇರೆ ಯಾರಿಗೂ ಬಂದಿಲ್ಲ ರಾಜ್ಯದಲ್ಲಿ. ಅಷ್ಟು ನೋವನ್ನು ಅನುಭವಿಸಿದ ನಾವು ಅಣ್ಣ ಭಾಸ್ಕರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿ ಉರಿ ಬಿಸಿಲಿನಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿವಿ. ನನ್ನ ಸಮುದಾಯ ಗ್ರಾಮೀಣ ಭಾಗದಲ್ಲಿ ನೋಡಿ ಮನೆಗಳಿಲ್ಲ. ನನ್ನ ಗ್ರಾಮೀಣ ಭಾಗದ ಜನಗಳಿಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ.
ಅಂತ ಷರತ್ತು ಹಾಕಿ ನಾವು ಹೋರಾಟ ಮಾಡಿದಾಗ ನಮ್ಮನ್ನ ಯಾರು ಲೆಕ್ಕಿಸಲಿಲ್ಲ. ಸರ್ಕಾರ ನಮ್ಮ ಕಡೆ ಗಮನ ಕೊಡಲಿಲ್ಲ. ಸುಡು ಬಿಸಿಲು, ಮ್ಯಾಲೆ ಬಿಸಿಲು, ಕೆಳಗೆ ಸುಡ್ತದ. ನಮ್ಮ ಭೀಮ ಸೈನಿಕರು 33 ಜನ ಅಣ್ಣ ನೇತೃತ್ವದಲ್ಲಿ ಸುಡು ಬಿಸಿಲಲ್ಲಿ ಹೋಗ್ತಾ ಇದೀವಿ. ಕಾಲದಲ್ಲಿ ಬೊಬ್ಬೆ, ರಕ್ತ ಸುರಿತಾ ಇದೆ, ಮೇಲೆ ಬೆವರು ನಡ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ನಮಗೆ ಆಗ್ತಕ್ಕಂಥ ಕಷ್ಟ ದೊಡ್ಡದೇನಲ್ಲ. 35 ವರ್ಷದ ನನ್ನ ಸಮುದಾಯ ಕಷ್ಟ ಅನುಭವಿಸ್ತಿದಲ್ಲ, ಆ ಅನುಭವಿಸ್ಕೋಸ್ಕರ ನಾವು ಸಹಿಸ್ಕೊಳ್ಳತಕ್ಕಂಥದನ್ನ ಸಹಿಸ್ಕೊಂಡು ಹೆಜ್ಜೆ ಹಾಕಿದ್ವಿ 380 ಕಿಲೋಮೀಟರ್. ಆದ್ರೆ ಅಲ್ಲಿಯೂ ಸರ್ಕಾರ ನಮಗೆ ಕಾಳಜಿ ಕೊಡಲಿಲ್ಲ, ಸ್ಪಂದನೆ ಮಾಡಲಿಲ್ಲ. ಅವಾಗ ಅಣ್ಣ ಮಾಡಿದ ಏನಂತ ಮಾಡಿದ್ರು ಅಂದ್ರೆ, ಭಾಸ್ಕರಣ್ಣ ಆ ಬೆಲ್ಟನ್ನು ಬಿಚ್ಚಿಕೊಂಡು ಬರೀ ಮೇಲೆ ರಕ್ತ ಬರುತ್ತಲ್ಲ ಪಡ್ಕೊಂಡ್ರು. ಈ ಬರಗಟ್ಟ ಸರ್ಕಾರಕ್ಕೆ ಅದನ್ನು ಕನಕರು ಬರಲಿಲ್ಲ. ಕೊನೆಯದಾಗಿ ಏನ್ ಮಾಡಿ ಗೊತ್ತಾ, ಈ ಹಕ್ಕನ್ನು ಪಡೆದುಕೊಳ್ಬೇಕು, ಈ ಒಳ ಮೀಸಲಾತಿ ಚಳವಳಿ ಜಾರಿ ಆಗಿದ್ರು ಒಂದು ಗಟ್ಟಿ ನಿರ್ಧಾರಕ್ಕೆ ಬರಬೇಕಂತ ಉದ್ದೇಶ ಇಟ್ಕೊಂಡು ಚಿತ್ರದುರ್ಗದಲ್ಲಿ ಈ ಸರ್ಕಾರಕ್ಕೆ ನಾವು ಎಷ್ಟು ಜನ 33 ಜನ 30 ಬಾಟಲ್ ರಕ್ತ ಕಳಿಸಿ ಸರ್ಕಾರಕ್ಕೆ ನಾವು ರಕ್ತ ಕುಡಿರಿ ನೀವು ಅಂತೇಳಿ ರಕ್ತವನ್ನ ನಾನು ಇಂಜೆಕ್ಷನ್ ತೆಗೆದು ಒಬ್ಬೊಬ್ಬರು ಒಂದೊಂದು ಬಾಟ್ಲಿ ಕೊಟ್ಟು ರಕ್ತ ಬಾಟ್ಲಿ ಸರ್ಕಾರ ಗಮನ ಕೊಡ್ಲಿಲ್ಲ. ಗಟ್ಟಿ ಹೋರಾಟ ಮಾಡಿದ್ವಿ. ನಂತರದಲ್ಲಿ ನಾವು ಬೆಂಗಳೂರಿಗೆ ಹೋದಾಗ ಪಾದಾರ್ಪಣೆ ಮುಖಾಂತರ ಬೆಂಗಳೂರಿಗೆ ಹೋದಾಗ ನಾವಿರ್ತಕ್ಕಂಥ 83 ಜನ 33 ಜನ ಭೀಮ ಸೈನಿಕರು, ನಮ್ಮ ಬೆಂಬಲಿಗರು 83 ಜನರನ್ನ ಬೆಂಗಳೂರಿಗೆ ಎಂಟ್ರಿ ಮಾಡಕ್ ಬಿಡಲ್ಲ. ನಮ್ಮನ್ನ ಅರೆಸ್ಟ್ ಮಾಡಕ್ಕೆ ಸುಮಾರು 2,000 ಜನ ಪೊಲೀಸರು ಬಂದ್ರು ನಮ್ಮನ್ನ ಅರೆಸ್ಟ್ ಮಾಡಕ್ಕೆ. ನಾವು ಅಂಜಲಲ್ಲಿ ಹಂಚ್ಕೊಂಡ್ರೆ ಅವ್ರೇನ್ ಕೊಂಡ್ರು ಗೊತ್ತಾ, 83 ಜನ ಇದಾರ, ನಾವು 2,000 ಜನ ಪೊಲೀಸರು ಇದೀವಿ, ಇವ್ರು ಹಂಚ್ಕೊಂಡು ಹೋಗ್ತಾರ ಅಂತ ಅನ್ಕೊಂಡ್ರು. ನಾವು ಒಂದಸಮ ಮಕ್ಕಳ ನಾವು ಶೆಡ್ ಹೊಡೆದ್ವಿ, ಅರೆಸ್ಟ್ ಮಾಡು ಅಂತೇಳಿ ಅರೆಸ್ಟ್ ಮಾಡಿದ್ರು. ನಮ್ಮನ್ನ ಅರೆಸ್ಟ್ ಮಾಡಿದ್ರು. ನಾವ್ ಹೇಳಿದ್ವಿ ಮತ್ತೆ ನೀವು ಪೊಲೀಸರು ಎಲ್ಲರೂ ಹೊತ್ಕೊಂಡು ಹೊಟ್ಟರು. ನಮ್ಮನ್ನ 2,000 ಜನ ಪೊಲೀಸರು 5 ಬಸ್ ತಗೊಂಡ್ಬಂದ್ರು, 5 ಬಸ್ ತುಂಬಿಟ್ರು. ನಮ್ಮನ್ನ ಬೆಂಗಳೂರಿಗೆ ಬಿಡ್ಲಿಲ್ಲ, ಜೈಲಿಗೆ ಕರ್ಕೊಂಡು ಹೋಗ್ತು ಅಂದ್ರೆ ರೆಡಿ, ಜೈಲಿಗೆ ರೆಡಿ ಅಂದ್ವಿ. ನಾವು ಸಹಾಯಕರ ಹೇಳಿದ್ವಿ, ಜೈಲಿಗೆ ಹೋಗೋ ದೊಡ್ಡ ಮಾತಾ, ಜೈಲಿಗೆ ಹೋಗಿ ರೆಡಿ ಅಂದ್ವಿ. ಆ ಸಂದರ್ಭದಲ್ಲಿ ಭೀಮ ಸೈನಿಕರು ಏನ್ ಮಾಡಿದ್ರು ಗೊತ್ತೇನ್ರಿ? ಯಾಕಂದ್ರೆ ನಾನು ಇತಿಹಾಸ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕಿದು. ಅಂಜಲಲ್ಲ ಅವ್ರು ಏನ್ ಮಾಡಿದ್ರು, ಅಪ್ಪ ನಿಮ್ಗೆ ಅರೆಸ್ಟ್ ಮಾಡಲ್ಲ, ಹೋಗಿ ಜೈಲಿಗೆ ಹಾಕಲ್ಲ, ನೀವೇ ಸಣ್ಣ ಸಾಮಾನ್ಯರಲ್ಲ, ನಿಮ್ ಮುನ್ನೋರು ಫ್ರೀಡಮ್ ಪಾರ್ಕ್ ಬಿಡ್ತು ಅಂದ್ರು. ಬಿಡ್ಬೇಡ್ರಿ, ನಮ್ಮನ್ನ ಅರೆಸ್ಟ್ ಮಾಡ್ರಿ ಅಂತೇಳಿ ಬಸ್ನ ಪುಡಿ ಮಾಡಿದ್ರು. ಜೈಲಿಗೆ ಹೋಗ್ತೀವಿ ನಮ್ಮ ಸಮುದಾಯಕ್ಕೋಸ್ಕರ ಅಂತ. ಅದು ಭೀಮ ಸೈನಿಕರ ತಾಕತ್ತು. ಹಾಗಾಗಿ ಏನಾಗಿದೆ ಅಂತಂದ್ರೆ ಅಲ್ಲೂ ಸಹ ಸರ್ಕಾರ ಗಮನ ಕೊಡ್ಲಿಲ್ಲ. ನಾವೇನ್ ಮಾಡಿದ್ವಿ, ಲಾಸ್ಟ್ಗೆ ಫ್ರೀಡಮ್ ಪಾರ್ಕ್ ತಡಿ ಕೂತ್ಕೊಂಡಿವಿ. ಈಗೇನು ನಮ್ಮ ನೌಕರು ಬಂಧುಗಳಿಗೆ ತೊಂದರೆ ಆಗ್ತಾ ಇದೆ. ನೇಮಕಾತಿಯನ್ನ ಸರ್ಕಾರ ನೌಕರನ್ನ ಒಳ ಮೀಸಲು ಜಾರಿಗೆ ತನಕ ತುಂಬಾ ಅಂತಕ್ಕಂಥ ಬೇಡಿಕೆ ಇತ್ತು. ನಮ್ಮದು ಬಹುಮುಖ್ಯ ಬೇಡಿಕೆ, ನೌಕರು ತಗೊಬಾರ್ರಿ, ಒಳ ಮೀಸಲು ಜಾರಿ ಆದ ನಂತರ ನೌಕರು ತುಂಬ ಅಂತಕ್ಕಂಥ ಬೇಡಿಕೆ ಇತ್ತು. ಅದ್ರ ಸ್ಟಾಪ್ ಮಾಡಲ್ಲ ಸರ್ಕಾರ. ನಂತರದಲ್ಲಿ ಆಮೇಲೆ ಬಡ್ತಿ ಮೀಸಲು ಸಂಬಂಧಪಟ್ಟಂಗೆ ಬ್ಯಾಕ್ಲಾಗ್ ಸಂಬಂಧಪಟ್ಟಂಗೆ ನಿರ್ಧಾರ ತಗೊಳ್ರಿ ಅಂತಂದ್ರು. ಆದ್ರೆ ನಿರ್ಧಾರ ತಗೊಳ್ಳ ಸರ್ಕಾರ 13 ದಿನ ಉಪವಾಸ ಕೂತ್ಕೊಂಡು ಫ್ರೀಡಮ್ ಪಾರ್ಕ್ನಾಗ. ಆದ್ರೆ ನಮ್ಮ ತಾಳ್ಮೆಗೆ ಸರ್ಕಾರ ಒತ್ತು ಕೊಡಲ್ಲ. ಆಗ 33 ಜನ ಭೀಮ ಸೈನಿಕರು ನಿರ್ಧಾರ ಮಾಡಿದ್ವಿ, ಅದೇನಾಗುತ್ತಾಗ್ಲಿ ವಿಧಾನಸೌಧಕ್ಕೆ ನುಗ್ಗೋಣ ಅಂತ ಹೋದ್ವಿ. ನಮ್ಮ 33 ಜನ ಮುಖ್ಯಮಂತ್ರಿ ವಿಧಾನಸೌಧಕ್ಕೆ ನುಗ್ಗಿದೀವಿ. ನುಗ್ಗಿ ಈ ಬಡ್ತಿ ಮೀಸಲಾತಿಯನ್ನ ನಂತರದಲ್ಲಿ ನೇಮಕಾತಿಯನ್ನ ತಡೆದಿರ್ತಕ್ಕಂಥ ತಾಕತ್ತು ನಮ್ಮ ಭೀಮ ಸೈನಿಕರಿಗೆ. ಇದು ನಮ್ಮ ಮಾಲಿ ಸಮುದಾಯ ತಾಕತ್ತು. ಸುಮ್ಮನೆ ಕುದುರಲ್ಲ ನಾವು. ವಿಧಾನಸೌಧಕ್ಕೆ ಒಕ್ಕಂಡು ಒಳಗಡೆ ಯಾರು ಮುಖ್ಯ ಕಾರ್ಯದರ್ಶಿ ರಜನಿ ಶಾಲಿನಿ ಮೇಡಮ್ ಅವರು ಇಲ್ಲ ರೀ, ನಾವು ಶುಕ್ರವಾರ ದಿನ ಓದಿವರಿಗೆ ವಿಧಾನಸೌಧಕ್ಕೆ ನುಗ್ಗಿದೀವಿ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಇಲ್ಲ ಶುಕ್ರವಾರ ಆಗಲ್ಲ, ಶನಿವಾರ ರಜೆ ಇದೆ, ಆತ್ಯಾರ ರಜೆ ಇದೆ, ಸೋಮವಾರ ಯುಗಾದಿ, ಆಮೇಲೆ ಮಾಡ್ತು ಅಂದ್ರು. ಓಕೆ ಆಮೇಲೆ ಮಾಡ್ರಿ, ನಾವು ವಿಧಾನಸೌಧ ಕೂತ್ಕೊಂತಿದ್ವಿ. ಇದ್ರ ಸ್ವಾಮಿ ನೀವೆಲ್ಲ ಅಲ್ಲೇ ಕೂತ್ಕೊಂಡು ಆರ್ಡರ್ ತಗೊಂಡು ಭೀಮ ಸೈನಿಕರು ಹೊರಗೆ ಬಂದ್ವಿ. ಅದು ನಮ್ಮ ಮಾಲಿ ಸಮುದಾಯದ ತಾಕತ್ತು. ಹಾಗಾಗಿ ಬಂಧುಗಳೇ, ನಮ್ಮ ಮುಖ್ಯ ಉದ್ದೇಶ ಒಳ ಮೀಸಲಾತಿ ಜಾರಿ ಆಗಬೇಕು. ಹಾಗಾಗಿ ಒಳ ಮೀಸಲು ಜಾರಿ ಇರ್ತಕ್ಕ ನಾವು ಯಾರು ಮನೆ ಹೋಗೋದು ಬೇಡ ಅಂತಕ್ಕಂಥ ಕ್ರಾಂತಿಕಾರತೆ ಅಥವಾ ಅನ್ನ ಭಾಸ್ಕರನವರು ಪ್ರಾರಂಭಿಸಿದ್ರು. ಈಗ ಪ್ರತಿ ಜಿಲ್ಲೆಗೆ ಹೋಗ್ತಾ ಇದೀವಿ, ಪ್ರತಿ ಗ್ರಾಮಗಳಿಗೆ ಹೋಗ್ತಾ ಇದೀವಿ. ಹೇಳ್ತಕ್ಕಂಥ ಉದ್ದೇಶ ಮಾಲಿಗರು ನಾವೆಷ್ಟು ಜನಸಂಖ್ಯೆ ಇದೀವಿ ಅಂತಕ್ಕಂಥದನ್ನ 45 ಲಕ್ಷ ಇದ್ದು ರಾಜ್ಯದಲ್ಲಿ ನಾವೆಲ್ಲರೂ ತೋರಿಸಬೇಕಾಗಿದೆ ನಾವು 45 ಲಕ್ಷ ಅಂತೇಳಿ. ಹಾಗಾಗಿ ದಯವಿಟ್ಟು ಮಾದಿಗ ಸರ್ವೆ ಮಾಡಕ್ ಬಂದಾಗ, ಸಮೀಕ್ಷೆ ಮಾಡಕ್ ಬಂದಾಗ ದಯವಿಟ್ಟು ತಾವೆಲ್ಲರೂ ಮಾದಿಗರು ಅಂತ ಬಳಸ್ಕೊಂತಕ್ಕಂಥ ಮನೆಯನ್ನ ಮಾಡಿಕೊಳ್ತಾ ಇದೀವಿ. ಎರಡನೇದಾಗಿ ಜೂನ್ 9ಕ್ಕೆ ಎಲ್ಲಾ ಜಿಲ್ಲೆ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತೀವಿ ಜೂನ್ 9ಕ್ಕೆ. ಹಾಗಾಗಿ ನೀವೆಲ್ಲ ಅಣ್ಣ ತಮ್ಮರು ತಾಯಂದ್ರು ಬೆಂಗಳೂರಿಗೆ ಬರಲೇಬೇಕು, ನಿಮ್ಮ ಶಕ್ತಿ ನಮ್ಗೆ ಕೊಡ್ಲೇಬೇಕು. ಕೊಡ್ತಾ ಬರ್ತೀವಿ, ಹೆಚ್ಚಿನ ಬಂದು ಕೈ ಎತ್ರಿ. ಜೈ ಮಾದಿಗ, ಜೈ ಮಾದಿಗ.
ಮುಗಿಸ್ಬಿಡ್ತೇನೆ. ನಾವು ನಮ್ಮೆಲ್ಲರ ತಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಂಡತಿ, ನಮ್ಮಮ್ಮ ಇದ್ದಂಗೆ, ನಮ್ಮೆಲ್ಲರಿಗೂ ಅಮ್ಮ. ಅವಶ್ಯಕವಾಗಿ ದುಡ್ಡು ಬೇಕು ಅಂದಾಗ ಅಣ್ಣ ಒಂದು ಸೈಟ್ ಅನ್ನ ಮಾರಿಬಿಡೋಣ ಬೇಕಾದ್ರೆ ಅಂತ ಹೇಳಿ ಪ್ಲಾನ್ ಮಾಡಿದ್ರು. ಅದು ಸಮಯಕ್ಕೆ ಸರಿಯಾಗಿ ಸರಿಯಾದ ಬೆಲೆಗೆ ಅದು ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ಯೋಚನೆ ಮಾಡ್ಕೊಂತ ಕೊಡ್ತಾರೆ ಮನೆಯಲ್ಲಿ. ಅವಾಗ ಅವರ ಮಿಸಸ್ ಧರ್ಮಪತ್ನಿ, ಯಾಕೆ ಯೋಚನೆ ಮಾಡ್ತೀಯಪ್ಪ, ಬಂಗಾರದ ಮಾಲೆ ಐತಲ್ಲ ಅದು ನಂದು, ಅದನ್ನ ಇಟ್ಬಿಡು, ಹೋಗಿ ಆಮೇಲೆ ತಗೊಳ್ಳೋಣ ಅಂತ ಹೇಳಿದಾಗ, ನೋಡಿ ಹೆಣ್ಮಕ್ಳು ಹೆಂಗ ಧೈರ್ಯಶಾಲಿ ಆಗಿರ್ತಾರೆ ನಮ್ಮ ಹೆಣ್ಮಕ್ಳು, ಇದು ಮಾದರಿ ಆಗ್ಬೇಕು ಅಂತ. ಅಂತಹ ತಾಯಿ ಮತ್ತೆ ಒಂದ್ಸರಿ ಪ್ರಮಾಣ ಧೈರ್ಯವಾಗಿ ನಿಂತಾಳ. ಆ ತಾಯಿಗೆ ನಾವೆಲ್ಲರೂ ಕೂಡ ಇಲ್ಲಿ ಅಂತಹ ತಾಕತ್ತು ನಮ್ಮ ಸಮುದಾಯದ ಹೆಣ್ಮಕ್ಳಿಗೆ ಬರಬೇಕು, ಅಂತ ತ್ಯಾಗದ ಗುಣ ಬರಬೇಕು. ಅದು ಇದೆ ನಮ್ಮಲ್ಲಿ, ಇಲ್ಲ ಅಂತಲ್ಲ. ಅದನ್ನ ನಾವು ಹೈಡ್ ಮಾಡಿಡೋದು ಬೇಡ, ನಾವು ಮಾದರಿ ಆಗೋಣ ಸಮಾಜಕ್ಕೆ, ಅದನ್ನ ತೋರಿಸಿ ಮಾದರಿ ಆಗೋಣ. ಮಾತುಗಳು ಕ್ಷಮೆ ಇರಲಿ, ಪದೇ ಪದೇ ಹೇಳ್ತಾ ಇದ್ದಾರೆ ಅವರು. ಇಲ್ಲ ಯಾಕೆಂತಂದ್ರೆ ಬಂಧುಗಳೇ ಎಲ್ಲರೂ ಹೇಳಿದ್ದಾರೆ ಈ ನಮ್ಮ ಕ್ರಾಂತಿಕಾರಿ ಚಳವಳಿಗೆ ನಾನು ಹೇಳಿದೆ ನಿಮಗೆ ಎಷ್ಟು ಅಡ್ಡಿ ಆತಂಕ ಬಂದವ, ಎಷ್ಟು ತೊಂದರೆ ಕೊಟ್ಟಾರ, ಬೆದರಿಕೆ ಹಾಕ್ಯಾರ, ಕೊಲೆ ಮಾಡ್ತು ಅಂದಾರ, ನಿಮ್ಮನ್ನು ಮುಗಿಸ್ತು ಅಂದಾರ, ನಮ್ಮ ಯಾರು ಬಸ್ಸಿಗೆ ಕೊಳ್ಳು ಹೋಗ್ತೀವಿ ಅಂದ್ರ ಯಾವ ಬದ್ಮಾಶ್ ಕ್ರಮ ಬರಲ್ಲ ನಮ್ಮ ಮುಂದ. ಅದನ್ನ ನಾದಿರ ತಾಕತ್ತೈತಿ, ಅಂಜರಲ್ಲ, ಹೋಗಿದ್ವಿ, ತೊಂದರೆ ಇಲ್ಲ. ಯಾಕೆ ಧರ್ಮ ಇರ್ತದ. ಕುರುಕ್ಷೇತ್ರ ಗೊತ್ತಾ ನಿಮಗೆ? ಮಹಾಭಾರತದಲ್ಲಿ ಕೌರವರು 101 ಮಂದಿ, ಪಾಂಡವರು 5 ಜನ. ಹೌದಾ? 5 ಜನ ಪಾಂಡವರು ಯುದ್ಧ ಮಾಡಿರ್ತಕ್ಕಂಥದ್ದು ನಂಬಿರ್ತಕ್ಕ ಜನಗಳಿಗೋಸ್ಕರ. ನಾವು 33 ಜನ ಯುದ್ಧ ಮಾಡ್ತಕ್ಕಂಥದ್ದು 40 ಲಕ್ಷ ಜನ ಸಮುದಾಯಗಳಿಗೋಸ್ಕರ. 40 ಲಕ್ಷ. ಆ ಸಂದರ್ಭದಲ್ಲಿ ಒಬ್ಬನೇ ಹೇಳ್ತೇವೆ, ಮುಚ್ಚುಮರೆ ಇಲ್ಲ. ಈ ಚಳವಳಿಗೆ ನಮ್ಮ ಸಮುದಾಯದ ರಾಜಕಾರಣಿಗಳು ಅಡ್ಡಿಪಡಿಸಿದ್ದಾರೆ. ಏನು ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವರಿಗೆ ಅವಮಾನ ಆಗುತ್ತೆ. ನನ್ನ ಸಮುದಾಯ ಪರ ಮಾತಾಡಬೇಡಿ, ನೀವು ನಮ್ಮನ್ನು ಬೈಬೇಡಿ ಅಂತ ಹೇಳಿ ನಮ್ಮ ಸಮುದಾಯದ ಮಂತ್ರಿಗಳು ನಮಗೆ ಅಡ್ಡಿಪಡಿಸಿದ್ದಾರೆ. ನಮಗೆ ಜನಗಳಿಗೆ ಹೋಗ್ಬಿಡ ಅಂತ ಹೇಳಿದ್ದಾರೆ. ಯಾರೇ ದುಡ್ಡು ಸಹಾಯ ಮಾಡ್ತಾರ ಆ ಸಹಾಯ ಮಾಡ್ಬಿಡ ಅಂತ ಹೇಳಿದ್ದಾರೆ. ನಾವೆಲ್ಲ ಅಡ್ಡಿ ಆಗ್ತಕ್ಕಂಥ ಮೆಟ್ಟಿ ಬಂದಿರ್ತಕ್ಕಂಥವ್ರು ನಾವು. ಪದೇ ಪದೇ ಹೇಳ್ತಾ ಇದಾರ, ನಾನು ಬಂಗಾರ ಒತ್ತಿಟ್ಟೆ ಅಂತ ಹೇಳಿ. ನಾವ್ ಯಾರಿಗೆ ಕಡಿಮೆ ಇಲ್ಲ. ನಾನು ಈ ಸದ್ಯ ನಾನು ಆಸ್ತಿ ಮಾಡ್ಕೊಂಡ್ರೆ ನಾನು 12 ಕೋಟಿ ರೂಪಾಯಿ ಮಾಡ್ತೀನಿ. ನಾನು 12 ಕೋಟಿ ರೂಪಾಯಿ ಮಾಡ್ತೀನಿ. ನನ್ನ ಮನೆ ಇರೋದೆ 2 ಕೋಟಿ 30 ಲಕ್ಷ ನನ್ನ ಮನೆ ಕಟ್ಟಿರೋದು. ನಾನು ಯಾರು ಕಡಿಮೆ ಇಲ್ಲ, ನಾವ್ ಯಾರಿಗೂ ಕಡಿಮೆ ಇಲ್ಲ. ನಾವೆಲ್ಲ ಕುಟುಂಬ ಹಿಂಗೆ ವಿಚಾರ ಅಂತಂದ್ರು. 2 ಕೋಟಿ 30 ಲಕ್ಷ ರಾತ್ರಿ ಮನೆ ಬಂದ್ಕೊಂಡು ನಾವು 2 ಕೋಟಿ 30 ಲಕ್ಷ ಮನೆ ಕಟ್ಟಿದ್ವಿ. ಪ್ಲಾಟ್ಗಳಿದಾವ 85 ಜನ ಯಾರಿಗಿಲ್ಲ. ಬಟ್ ಯಾಕಂದ್ರೆ ನಾವು ಫಸ್ಟ್ಗೆ ಇದು ಮಾಡಿದ್ದು 500 ಕಿಲೋಮೀಟರ್ ಅಂತ ಸ್ವಲ್ಪ ಜಾಸ್ತಿ ಆಯ್ತು, 11 ಕಿಲೋಮೀಟರ್ ಆಯ್ತು. ನಮ್ಮಲ್ಲಿರ್ತಕ್ಕಂಥ ಸ್ವಲ್ಪ ದುಡ್ಡು ಇತ್ತು, 2 ಲಕ್ಷ 3 ಲಕ್ಷ ಇನ್ನೂ ಬೇಕಾದಂತ ಆಸೆ ಇಟ್ಕೊಂಡು ನಾನು ಪ್ಲಾಟ್ ಸೇಲ್ ಮಾಡಕ್ ಬಂದ್ರೆ ಆಗ್ಲಿಲ್ಲ. ಎಮರ್ಜೆನ್ಸಿ ಇತ್ತು, ನಾನು ಹೆಂಡ್ಕೊಳ್ಳೋದು ಕಾಲಿತ್ತು. ಸುಮಾರು ಒಂದು 5-6 ತಲೆ ಇರ್ತದೆ. ಹೆಂಗ್ ಮಾಡೋದು ತೆತ್ತು ವಿಷಯ ಕೂತ್ಕೊಂಡಿದ್ದೆ. ಅವಾಗ ತಗ್ಗೆ ಬಂತು, ಆಯ್ತು ಮಾರಾಡ ಇನ್ನೊಂದು ಮಾಡಮ್ ಅಂತ ಹೇಳಿ. ಹಾಗಾಗಿ ನಿಮ್ಮ ಆಶೀರ್ವಾದದಿಂದ 8 ತಲೆ ಒತ್ತಿಟ್ಟಿನಿ. ಒಳ ಮೀಸಲ ಜಾರಿ ಆದ ನಂತರ 14 ತಲೆ ನಿಮ್ಮ ಆಶೀರ್ವಾದ ಮಾಡಿಸ್ಕೊಡ್ತೀನಿ. ದಯವಿಟ್ಟು ನಾನು ಮನೆ ಮಾಡಿ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ಕರ್ತವ್ಯ, ನನ್ನ ಬದ್ಧತೆ. ಯಾಕಂದ್ರೆ ರಾಜಕಾರಣಿಗಳನ್ನು ಸಪೋರ್ಟ್ ಕೊಡ್ತಿರುವಾಗ, ನನ್ನ ಸಮುದಾಯಕ್ಕೆ ಅನ್ಯಾಯವನ್ನು ನಮ್ಮ ಸಮುದಾಯ ಮಾಡ್ತಿರುವಾಗ ನಮಗೆ ದೇವರು ಪದ ಕೊಟ್ಟಿದ್ದಾರೆ. ಸಮಾಜಕ್ಕೆ ನಾವು ಕೊಡ್ಬೇಕಾಗಿದೆ, ನಮ್ಮ ಕರ್ತವ್ಯ. ಆ ಉದ್ದೇಶವನ್ನು ಕರ್ತವ್ಯ ಮಾಡ್ತಾ ಇದೀವಿ. ಅದು ವಿಶೇಷವಾಗಿ ನಮ್ಮನ್ನ ರಾಜಕಾರಣ ಕೈ ಬಿಟ್ಟಾಗ ನಮ್ಮನ್ನು ಕೈ ಹಿಡಿದಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಮಾದಿಗ ನೌಕರರ ಬಂಧುಗಳು ಎಲ್ಲರೂ ನಮ್ಮನ್ನ ಪ್ರೀತಿಯಿಂದ ಕರ್ಕೊಳ್ತಾರೆ. ಪ್ರತಿ ಜಿಲ್ಲೆಯಲ್ಲಿ ನಿಮಗೆ ಏನ್ ಕಡಿಮೆ ಮಾಡೋಂಗಿಲ್ಲ ಬರ್ರಿ ಅಂತ ಹೇಳಿ ಪ್ರತಿ ಜಿಲ್ಲೆಯಲ್ಲಿ ನಮ್ಮನ್ನ ಸ್ವಾಗತ ಮಾಡ್ಕೊಂತಾರೆ. ಚೊಳ ಊಟ ಕೊಡ್ತಾರೆ, ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಮತ್ತೆ ದುಡ್ಡು ಕೊಡ್ತಾರ. ಅವ್ರ ಸ್ವಂತ ದುಡ್ಡು ಕೊಡ್ತಾರ, ಉಳ್ಕೊಳ್ಳಕ್ಕೆ ಅನುಕೂಲ ಮಾಡ್ತಾರ. ಹಾಗಾಗಿ ನನ್ನ ಸಮಸ್ತ ನೌಕರರ ಬಂಧುಗಳ ಪಾಲನೆಗಳಿಗೆ ನನ್ನ ಸಮುದಾಯದ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತುಂಬಾ ಧನ್ಯವಾದಗಳು ತಮಗೆ. ಅದ್ರ ಜೊತೆಗೆ ಎಲ್ಲ ಬಂಧುಗಳು ನಿಮ್ಮ ಸಹಕಾರ ಕೊಡಿ. ಈ ಹುತ್ತವನ್ನು ಗೆಲ್ತೀವಿ. ನನ್ನ ಮಕ್ಕಳಿಗೆ, ನನ್ನ ಯುವಕರಿಗೆ, ನನ್ನ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತೀವಿ. ಅಣ್ಣ ಭಾಸ್ಕರನಿಗೆ ಶಕ್ತಿ ನೀವೆಲ್ಲರೂ ಆಗ್ಬೇಕಂತ ಮಾತನ್ನು ಹೇಳಿ ನಾನು ಯಾವ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್. ಜೈ 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 ಭೀಮ್. ಜೈ 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 ಭೀಮ್. ಜೈ ಮಾದಿಗ. ಜೈ ಮಾದಿಗ. ಕೈ ಎತ್ತಬೇಕು. ಎಲ್ಲ ಕೈ ಎತ್ತಾರೆ. ಓಕೆ.
ಓಕೆನಾ? ಅಣ್ಣ ಇದೆ ಹೊಸ ಮನೆ ಅಣ್ಣ ಯಾರು ಅಂದಾಗ ಅಂದ್ರು ಬಂದ್ರು. ಜೈ ಮಾದಿಗ ಎಲ್ಲರೂ ತೋರ್ಸಪ್ಪ. ಜೈ ಮಾದಿಗ ಜೈ ಭೀಮ್ ಜೈ ಭೀಮ್ ಜಾರಿಯಾಗಲಿ ಒಳ ಮೀಸಲಾತಿ ಜಾರಿಯಾಗಲಿ. ಜಾರಿಯಾಗಲಿ ಜೈ ಮಾದರ್ ಜೈ ಮಾದರ್. ಥ್ಯಾಂಕ್ ಯು. ಪ್ರಭಣ್ಣ ಇಡೀ ಒಂದು ಇತಿಹಾಸವನ್ನ ತಮ್ಮ ಎದುರಿಗೆ ತೆರೆದಿಟ್ರೆ ಬಹುಶಃ ಅವರೇನು ಸಾಮಾನ್ಯರಲ್ಲ. ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಒಂದೊಂದು ಇತಿಹಾಸ ಪುರುಷರವರೆಲ್ಲ